ಟ್ರೂ. ಒಂದು ಡೈಲಾಗ್ ಬರುತ್ತೆ, ಕ್ಲೋಸಪ್ಪಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೆಯಾ ಸ್ಟೀಫನ್ ಚೆನ್ನಾಗಿದ್ದೀನಾ ಅಂತ ಹೇಳಿ. ಐ ಹರ್ಡ್ ನೀವು ಮೇಕಪ್ ಇಲ್ದಲೇ ಕ್ಲೋಸಪ್ಪಲ್ಲೂ ಕೂಡ ಬಹಳ ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಅಂತ. ವೈ ಮೇಕಪ್ ಬೇಡ ಅಂತ ಅನ್ಸದ್ದು ಯಾಕೆ ಅಂತ? ಈ ಸಿನಿಮಾದಲ್ಲಿ ನೀವು ಟೈಟಲ್ ಇಂಟ್ರೋ ನೋಡಿರ್ತೀರಿ. ಅವ್ರು ಮಲಗಿರ್ಬೇಕಾದ್ರೆ ನೀರು ಹಾಕಿ ಒಂದು ಫಸ್ಟ್ ಬಿಟ್ಟಿದ್ವಿ ನಾವು, ಮಾರ್ಕ್ ಟೈಟಲ್ ಲಾಂಚ್. ಆ್ಯಕ್ಚುಲಿ ದಟ್ ಇಸ್ ದ ಫಸ್ಟ್ ಶಾಟ್. ಓಕೆ, ಇಡೀ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ನಂದು, ನನ್ನ ಪಾತ್ರದ ಇಂಟ್ರೊಡಕ್ಷನಲ್ಲಿ ದಟ್ ಇಸ್ ದ ಫಸ್ಟ್ ಶಾಟ್. ಸೊ ಅವ್ನು ಆ್ಯಕ್ಚುಲಿ ಎಪ್ಸೋದೇ ಅವ್ನು ಹಂಗೆ ನೀರು ಹಾಕಿ ಎಲ್ಲ ಒದ್ದಾಗಿ ಕೂತ. ಈಗ ಆ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಸಡನ್ನಾಗಿ ಗ್ಲಾಮರ್ ಹಿಂಗೆ ಕಾಣಿಸ್ತಾರೆ, ಒದ್ದೆ ಆಗಿ ಕೂದಲಾಗ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ ಕ್ಯಾರೆಕ್ಟರ್. ಸೊ ಮೈ ಡಿಬೇಟ್ ವಾಸ್, ಐ ಡೋಂಟ್ ಥಿಂಕ್ ಹಿ ಶುಡ್ ಲುಕ್ ಫ್ರೆಶ್. ಹಾಗೆ ಇರ್ತಾರೋ 2 days, ಹಾಗೆ ಕಾಣಿಸ್ಬೇಕು. ಐ ಸೆಡ್ ಸೊ ನಾನು ಸನ್ ಬ್ಲಾಕ್ ಲೋಷನ್ ಒಂದು ಬಿಟ್ಟರೆ ಮೇಕಪ್ ಇಡೀ ಸಿನಿಮಾದಲ್ಲಿ ಮೇಕಪ್ ಇಲ್ಲ, ಹಾಕೇ ಇಲ್ಲ. ಫಸ್ಟ್ ಸಿನಿಮಾ ಈ ಥರ ಮಾಡಿದ್ದು ನಾನು. ಸೊ ಅವಾಗ ಒಂದು ಹೋಗ್ತಾ ಹೋಗ್ತಾ ಕೆಲವು ಟೈಮ್ ಆಫ್ಟರ್ ತುಂಬ ಬಿಸಿಲಲ್ಲಿದ್ದ ಮೇಲೆ, ಚಳಿಲಿದ್ದ ಮೇಲೆ, ನಿದ್ದೆ ಇಲ್ದ ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲವರು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಈ ಕ್ಲೋಸಪ್ ಇಡಬೇಡ, ಕಣ್ಣೆಲ್ಲ ಡಾರ್ಕ್ ಆಗಿದೆ. ಯಾಕಂದರೆ ಮೇಕಪ್ ಇದ್ದರೆ ಅಟ್ಲೀಸ್ಟ್ ಮ್ಯಾಚಪ್ ಮಾಡ್ಕೊಬಿಡ್ತಾರೆ. ನಾನು ಕೇರೇ ಮಾಡ್ತಾ ಇರಲಿ, ಎಲ್ಲನ ಹಿಡ್ಕೊಂಡು ನಾನು ಮಾಡ್ತೀನಿ ಅಷ್ಟೇ ಅಂದ್ಬಿಟ್ಟು. ಸೊ ಅದು ಇನ್ನೊಂದು ನನ್ನಿಂದ ಬಂದುಬಿಟ್ಟು ಪಾಪ ಬೇರೆಯವ್ರಿಗೂ ರಬ್ಬಾಗ್ಬಿಡ್ತು. ಏನಂದರೆ ನಮ್ಮ DOPಗಳೆಲ್ಲ, ಸರ್ ಮೇಕಪ್ ಜಾಸ್ತಿ ಆಗ್ತದೆ, ಅವ್ರು ಹಾಕಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಅಂತ. ಹೀರೋ ಬರೋರೆಲ್ಲ ತೆಗಿಬೇಕಾಯ್ತು ಮೇಕಪ್ ಸ್ವಲ್ಪ. ಬಟ್ ಸುನಿಲ್ ಅವ್ರು ಬಹಳ ಸ್ವೀಟಾಗಿ ಹೇಳಿದ್ರು, ಮಸಿ ಬಳ್ಕೊಂಡ್ರು ಕೂಡ ಮುದ್ದಾಗಿ ಕಾಣ್ತಿದ್ದೀರಿ ಅಂತ ಹೇಳಿ. ನಾನು ಆ್ಯಂಗಲೇ ನೋಡಿರಲಿಲ್ಲ. ನಾವು ಮಸಿ ಬಳ್ಕೊಂಡ್ವಿ, ಕ್ಲೈಮ್ಯಾಕ್ಸ್ ಅಂತ ಬಿಟ್ಟು. ಇವರು ಅವತ್ತು ಹೇಳಿದ್ಮೇಲೆ ಸ್ಪೀಚ್ ನನ್ನಷ್ಟು ಯಾರೂ ನಕ್ಕಿಲ್ಲ ಇಡೀ ಹಾಲಲ್ಲಿ. ನಂಗೆ ಅಷ್ಟು ನಗು ಬಂದ್ಬಿಡ್ತು. ಅವ್ರದ್ದು ಆ್ಯಂಗಲೇ ಬೇರೆ ಥರ ಇತ್ತು. ಮಸಿ ಬಳ್ಕೊಂಡು ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು ಸಡನ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದಟ್ ಶಾರ್ಟ್. ಐ ಥಿಂಕ್ ಇಸ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್. ಎಸ್, ಅದು ಮ್ಯಾಕ್ಸಲ್ಲಿತ್ತು. ಇದರಲ್ಲಿ ಇನ್ನೂ ಡಸ್ಟಿ, ಇನ್ನೂ ರಸ್ಟಿಕ್ ಆಗಿದೆ. 2 days ಆಫ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ರನ್ನಿಂಗ್ ಆ್ಯಂಡ್ ಫೈಂಡಿಂಗ್ ಔಟ್ ಅಲ್ಲ, ಯು ಲುಕ್ ವೆರಿ ಹ್ಯಾಗರ್ಡ್ ಬೈ ದಿ ಎಂಡ್ ಆಫ್ ದ ಫಿಲ್ಮ್. ಆ್ಯಂಡ್ ಮರಿಬೇಡಿ, ಪ್ರತಿಯೊಂದು ಫೈಟಲ್ಲೂ ಆದಂಥ ಚಿಕ್ಕ ಚಿಕ್ಕ ಗಾಯ ನಮಗೆ ಕಂಟಿನ್ಯೂಟಿ ಇರುತ್ತೆ ಲಾಸ್ಟ್ವರೆಗೂ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಬೋದು. ಅದೆಲ್ಲ ಸಿನಿಮಾ ಮೇಕಿಂಗ್ ಒಂದು ಪ್ರಾಸೆಸ್ ಆದರೆ ಪ್ರಮೋಟಿಂಗ್ ಅದಕ್ಕಿಂತ ದೊಡ್ಡ ಪ್ರಾಸೆಸ್ ಅಂತ ಹೇಳಿ. ಇವಾಗ ಹುಬ್ಳಿಗೆ ಹೋಗ್ತಿದ್ದೀರಿ ಸರ್ ಸಿನಿಮಾಗೋಸ್ಕರ ಆಫ್ಟರ್ ಲಾಂಗ್ ಟೈಮ್. ಸೊ ಹುಬ್ಬಳ್ಳಿ ಜನ ಕೂಡ ಖುಷಿಯಾಗಿದ್ದಾರೆ ನಿಮ್ಮನ್ನ ಬರಮಾಡ್ಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಖುಷಿ ಇದೆ? ಆ ಏರಿಯಾನೇ ಒಂಥರ ಖುಷಿನೇ. ಅದಲ್ಲಿ ಹೋಗ್ಬಿಟ್ರೆ ಅವ್ರದ್ದು ಉಚ್ಚಾಟದ ಒಂದು ಪ್ರೀತಿ. ಲಾಸ್ಟ್ ಟೈಮ್ ನಾವು ದಾವಣಗೆರೆ ಅಲ್ಲ, ಚಿತ್ರದುರ್ಗದಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮು. ಆ ಕ್ರೌಡ್, ಅದ್ರ ಹಿಂದಿಂದ ದಾವಣಗೆರೆಯಲ್ಲಿ ಹುಬ್ಬಳ್ಳಿ ಮಾಡಿದ್ವಿ ನಾವು. ಅದೂ ಆ ಜನ ಜಾತ್ರೆ. ಹುಬ್ಬಳ್ಳಿಯಲ್ಲಿ 2003 ಸ್ವಾತಿ ಮುತ್ತು ಟೈಮಲ್ಲಿ ಮಾಡಿದ್ದು. ಆವಾಗಲೇ 90,000+ ಕ್ರೌಡ್ ಇತ್ತು, ಅಷ್ಟು ಜನ ಆವಾಗ. ಸೊ ಆಫ್ಟರ್ ದಟ್ ಈಗ ಈ ಸತಿ ಮಾಡೋಣ ಅಂತ ಒಂದು ಇಡೀ ಟೀಮ್ ಡಿಸೈಡ್ ಮಾಡಿದೆ. ಸೊ ಐ ಥಿಂಕ್ 20th or 21st ಒನ್ ಆಫ್ ದ ಡೇಸ್ ವಿ ಆರ್ ಡೂಯಿಂಗ್ ಇಟ್. ಟ್ರೂ. ಒಂದು ಡೈಲಾಗ್ ಬರುತ್ತೆ, ಕ್ಲೋಸಪ್ಪಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೆಯಾ ಸ್ಟೀಫನ್ ಚೆನ್ನಾಗಿದ್ದೀನಾ ಅಂತ ಹೇಳಿ. ಐ ಹರ್ಡ್ ನೀವು ಮೇಕಪ್ ಇಲ್ದಲೇ ಕ್ಲೋಸಪ್ಪಲ್ಲೂ ಕೂಡ ಬಹಳ ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಅಂತ. ವೈ ಮೇಕಪ್ ಬೇಡ ಅಂತ ಅನ್ಸದ್ದು ಯಾಕೆ ಅಂತ? ಈ ಸಿನಿಮಾದಲ್ಲಿ ನೀವು ಟೈಟಲ್ ಇಂಟ್ರೋ ನೋಡಿರ್ತೀರಿ. ಅವ್ರು ಮಲಗಿರ್ಬೇಕಾದ್ರೆ ನೀರು ಹಾಕಿ ಒಂದು ಫಸ್ಟ್ ಬಿಟ್ಟಿದ್ವಿ ನಾವು, ಮಾರ್ಕ್ ಟೈಟಲ್ ಲಾಂಚ್. ಆ್ಯಕ್ಚುಲಿ ದಟ್ ಇಸ್ ದ ಫಸ್ಟ್ ಶಾಟ್. ಓಕೆ, ಇಡೀ ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ನಂದು, ನನ್ನ ಪಾತ್ರದ ಇಂಟ್ರೊಡಕ್ಷನಲ್ಲಿ ದಟ್ ಇಸ್ ದ ಫಸ್ಟ್ ಶಾಟ್. ಸೊ ಅವ್ನು ಆ್ಯಕ್ಚುಲಿ ನೀರು ಹಾಕಿ ಎಲ್ಲ ಒದ್ದಾಗಿ ಕೂತ. ಈಗ ಆ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಸಡನ್ನಾಗಿ ಗ್ಲಾಮರ್ ಹಿಂಗೆ ಕಾಣಿಸ್ತಾರೆ, ಒದ್ದೆ ಆಗಿ ಕೂದಲಾಗ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ ಕ್ಯಾರೆಕ್ಟರ್. ಸೊ ಮೈ ಡಿಬೇಟ್ ವಾಸ್, ಐ ಡೋಂಟ್ ಥಿಂಕ್ ಹಿ ಶುಡ್ ಲುಕ್ ಫ್ರೆಶ್. ಹಾಗೆ ಇರ್ತಾರೋ 2 days, ಹಾಗೆ ಕಾಣಿಸ್ಬೇಕು. ಐ ಸೆಡ್ ಸೊ ನಾನು ಸನ್ ಬ್ಲಾಕ್ ಲೋಷನ್ ಒಂದು ಬಿಟ್ಟರೆ ಮೇಕಪ್ ಇಡೀ ಸಿನಿಮಾದಲ್ಲಿ ಮೇಕಪ್ ಇಲ್ಲ, ಹಾಕೇ ಇಲ್ಲ. ಫಸ್ಟ್ ಸಿನಿಮಾ ಈ ಥರ ಮಾಡಿದ್ದು ನಾನು. ಸೊ ಅವಾಗ ಒಂದು ಹೋಗ್ತಾ ಹೋಗ್ತಾ ಕೆಲವು ಟೈಮ್ ಆಫ್ಟರ್ ತುಂಬ ಬಿಸಿಲಲ್ಲಿದ್ದ ಮೇಲೆ, ಚಳಿಲಿದ್ದ ಮೇಲೆ, ನಿದ್ದೆ ಇಲ್ದ ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲವರು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಈ ಕ್ಲೋಸಪ್ ಇಡಬೇಡ, ಕಣ್ಣೆಲ್ಲ ಡಾರ್ಕ್ ಆಗಿದೆ. ಯಾಕಂದರೆ ಮೇಕಪ್ ಇದ್ದರೆ ಅಟ್ಲೀಸ್ಟ್ ಮ್ಯಾಚಪ್ ಮಾಡ್ಕೊಬಿಡ್ತಾರೆ. ನಾನು ಕೇರೇ ಮಾಡ್ತಾ ಇರಲಿ, ಎಲ್ಲನ ಹಿಡ್ಕೊಂಡು ನಾನು ಮಾಡ್ತೀನಿ ಅಷ್ಟೇ ಅಂದ್ಬಿಟ್ಟು. ಸೊ ಅದು ಇನ್ನೊಂದು ನನ್ನಿಂದ ಬಂದುಬಿಟ್ಟು ಪಾಪ ಬೇರೆಯವ್ರಿಗೂ ರಬ್ಬಾಗ್ಬಿಡ್ತು. ಏನಂದರೆ ನಮ್ಮ DOPಗಳೆಲ್ಲ, ಸರ್ ಮೇಕಪ್ ಜಾಸ್ತಿ ಆಗ್ತದೆ, ಅವ್ರು ಹಾಕಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಅಂತ. ಹೀರೋ ಬರೋರೆಲ್ಲ ತೆಗಿಬೇಕಾಯ್ತು ಮೇಕಪ್ ಸ್ವಲ್ಪ. ಬಟ್ ಸುನಿಲ್ ಅವ್ರು ಬಹಳ ಸ್ವೀಟಾಗಿ ಹೇಳಿದ್ರು, ಮಸಿ ಬಳ್ಕೊಂಡ್ರು ಕೂಡ ಮುದ್ದಾಗಿ ಕಾಣ್ತಿದ್ದೀರಿ ಅಂತ ಹೇಳಿ. ನಾನು ಆ್ಯಂಗಲೇ ನೋಡಿರಲಿಲ್ಲ. ನಾವು ಮಸಿ ಬಳ್ಕೊಂಡ್ವಿ, ಕ್ಲೈಮ್ಯಾಕ್ಸ್ ಅಂತ ಬಿಟ್ಟು. ಇವರು ಅವತ್ತು ಹೇಳಿದ್ಮೇಲೆ ಸ್ಪೀಚ್ ನನ್ನಷ್ಟು ಯಾರೂ ನಕ್ಕಿಲ್ಲ ಇಡೀ ಹಾಲಲ್ಲಿ. ನಂಗೆ ಅಷ್ಟು ನಗು ಬಂದ್ಬಿಡ್ತು. ಅವ್ರದ್ದು ಆ್ಯಂಗಲೇ ಬೇರೆ ಥರ ಇತ್ತು. ಮಸಿ ಬಳ್ಕೊಂಡು ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು ಸಡನ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದಟ್ ಶಾರ್ಟ್. ಐ ಥಿಂಕ್ ಇಸ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್.
ಎಸ್, ಅದು ಮ್ಯಾಕ್ಸಲ್ಲಿತ್ತು. ಇದರಲ್ಲಿ ಇನ್ನೂ ಡಸ್ಟಿ, ಇನ್ನೂ ರಸ್ಟಿಕ್ ಆಗಿದೆ. 2 days ಆಫ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ರನ್ನಿಂಗ್ ಆ್ಯಂಡ್ ಫೈಂಡಿಂಗ್ ಔಟ್ ಅಲ್ಲ, ಯು ಲುಕ್ ವೆರಿ ಹ್ಯಾಗರ್ಡ್ ಬೈ ದಿ ಎಂಡ್ ಆಫ್ ದ ಫಿಲ್ಮ್. ಆ್ಯಂಡ್ ಮರಿಬೇಡಿ, ಪ್ರತಿಯೊಂದು ಫೈಟಲ್ಲೂ ಆದಂಥ ಚಿಕ್ಕ ಚಿಕ್ಕ ಗಾಯ ನಮಗೆ ಕಂಟಿನ್ಯೂಟಿ ಇರುತ್ತೆ ಲಾಸ್ಟ್ವರೆಗೂ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಬೋದು. ಅದೆಲ್ಲ ಸಿನಿಮಾ ಮೇಕಿಂಗ್ ಒಂದು ಪ್ರಾಸೆಸ್ ಆದರೆ ಪ್ರಮೋಟಿಂಗ್ ಅದಕ್ಕಿಂತ ದೊಡ್ಡ ಪ್ರಾಸೆಸ್ ಅಂತ ಹೇಳಿ ಇವಾಗ ಹುಬ್ಳಿಗೆ ಹೋಗ್ತಿದ್ದೀರಿ ಸರ್ ಸಿನಿಮಾಗೋಸ್ಕರ ಆಫ್ಟರ್ ಲಾಂಗ್ ಟೈಮ್. ಸೊ ಹುಬ್ಬಳ್ಳಿ ಜನ ಕೂಡ ಖುಷಿಯಾಗಿದ್ದಾರೆ ನಿಮ್ಮನ್ನ ಬರಮಾಡ್ಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಖುಷಿ ಇದೆ? ಆ ಏರಿಯಾನೇ ಒಂಥರ ಖುಷಿನೇ ಅದಲ್ಲಿ ಹೋಗ್ಬಿಟ್ರೆ ಅವ್ರದ್ದು ಉಚ್ಚಾಟದ ಒಂದು ಪ್ರೀತಿ. ಲಾಸ್ಟ್ ಟೈಮ್ ನಾವು ದಾವಣಗೆರೆ ಅಲ್ಲ, ಚಿತ್ರದುರ್ಗದಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮು. ಆ ಕ್ರೌಡ್, ಅದ್ರ ಹಿಂದಿಂದ ದಾವಣಗೆರೆಯಲ್ಲಿ ಹುಬ್ಬಳ್ಳಿ ಮಾಡಿದ್ವಿ ನಾವು. ಅದೂ ಆ ಜನ ಜಾತ್ರೆ ಹುಬ್ಬಳ್ಳಿಯಲ್ಲಿ 2003 ಸ್ವಾತಿ ಮುತ್ತು ಟೈಮಲ್ಲಿ ಮಾಡಿದ್ದು. ಆವಾಗಲೇ 90,000+ ಕ್ರೌಡ್ ಇತ್ತು, ಅಷ್ಟು ಜನ ಆವಾಗ. ಸೊ ಆಫ್ಟರ್ ದಟ್ ಈಗ ಈ ಸತಿ ಮಾಡೋಣ ಅಂತ ಒಂದು ಇಡೀ ಟೀಮ್ ಡಿಸೈಡ್ ಮಾಡಿದೆ. ಸೊ ಐ ಥಿಂಕ್ 20th or 21st ಒನ್ ಆಫ್ ದ ಡೇಸ್ ವಿ ಆರ್ ಡೂಯಿಂಗ್ ಇಟ್. ಟ್ರೂ. ಒಂದು ಡೈಲಾಗ್ ಬರುತ್ತೆ, ಕ್ಲೋಸಪ್ಪಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೆಯಾ ಸ್ಟೀಫನ್ ಚೆನ್ನಾಗಿದ್ದೀನಾ ಅಂತ ಹೇಳಿ. ಐ ಹರ್ಡ್ ನೀವು ಮೇಕಪ್ ಇಲ್ದಲ್ಲೇ ಕ್ಲೋಸಪ್ಪಲ್ಲೂ ಕೂಡ ಬಹಳ ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಅಂತ. ವೈ ಮೇಕಪ್ ಬೇಡ ಅಂತ ಅನ್ಸೋದು ಯಾಕೆ ಅಂತ? ಈ ಸಿನಿಮಾದಲ್ಲಿ ನೀವು ಟೈಟಲ್ ಇಂಟ್ರೋ ನೋಡಿರ್ತೀರಿ, ಅವ್ರು ಮಲಗಿರ್ಬೇಕಾದ್ರೆ ನೀರು ಹಾಕಿ ಒಂದು ಫಸ್ಟ್ ಬಿಟ್ಟಿದ್ವಿ ನಾವು, ಮಾರ್ಕ್ ಟೈಟಲ್ ಲಾಂಚ್. ಆ್ಯಕ್ಚುಲಿ ದಟ್ ಇಸ್ ದ ಫಸ್ಟ್ ಶಾಟ್. ಓಕೆ, ಇಡೀ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಇಂಟ್ರೊಡಕ್ಷನಲ್ಲಿ ದಟ್ ಇಸ್ ದ ಫಸ್ಟ್ ಶಾಟ್. ಸೊ ಅವ್ನು ಆ್ಯಕ್ಚುಲಿ ನೀರು ಹಾಕಿ ಎಲ್ಲ ಒದ್ದಾಗಿ ಕೂತ, ಈಗ ಆ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಸಡನ್ನಾಗಿ ಗ್ಲಾಮರ್ ಹಿಂಗೆ ಕಾಣಿಸ್ತಾರೆ, ಒದ್ದೆ ಆಗಿ ಕೂದಲಾಗ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ ಕ್ಯಾರೆಕ್ಟರ್. ಸೊ ಮೈ ಡಿಬೇಟ್ ವಾಸ್, ಐ ಡೋಂಟ್ ಥಿಂಕ್ ಹಿ ಶುಡ್ ಲುಕ್ ಫ್ರೆಶ್. ಹಾಗೆ ಇರ್ತಾರೋ 2 days, ಹಾಗೆ ಕಾಣಿಸ್ಬೇಕು. ಐ ಸೆಡ್ ಸೊ ನಾನು ಸನ್ ಬ್ಲಾಕ್ ಲೋಷನ್ ಒಂದು ಬಿಟ್ಟರೆ ಮೇಕಪ್ ಇಡೀ ಸಿನಿಮಾದಲ್ಲಿ ಮೇಕಪ್ ಇಲ್ಲ, ಹಾಕೇ ಇಲ್ಲ. ಫಸ್ಟ್ ಸಿನಿಮಾ ಈ ಥರ ಮಾಡಿದ್ದು ನಾನು. ಸೊ ಆವಾಗ ಒಂದು ಹೋಗ್ತಾ ಕೆಲವು ಟೈಮ್ ಆಫ್ಟರ್ ತುಂಬ ಬಿಸಿಲಲ್ಲಿದ್ಮೇಲೆ, ಚಳಿಲಿದ್ಮೇಲೆ, ನಿದ್ದೆ ಇಲ್ದ್ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲವರು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಈ ಕ್ಲೋಸಪ್ ಇಡಬೇಡ, ಕಣ್ಣೆಲ್ಲ ಡಾರ್ಕ್ ಆಗಿದೆ. ಯಾಕಂದರೆ ಮೇಕಪ್ ಇದ್ದರೆ ಅಟ್ಲೀಸ್ಟ್ ಮ್ಯಾಚಪ್ ಮಾಡ್ಕೊಬಿಡ್ತಾರೆ. ನಾನು ಕೇರೇ ಮಾಡ್ತಾ ಇರಲಿ, ಎಲ್ಲ ಹಿಡ್ಕೊಂಡು ನಾನು ಮಾಡ್ತೀನಿ ಅಷ್ಟೇ ಅಂದ್ಬಿಟ್ಟು. ಸೊ ಅದು ಇನ್ನೊಂದು ನನ್ನಿಂದ ಬಂದುಬಿಟ್ಟು ಪಾಪ ಬೇರೆಯವ್ರಿಗೂ ರಬ್ಬಾಗ್ಬಿಡ್ತು. ಏನಂದರೆ ನಮ್ಮ DOPಗಳೆಲ್ಲ, ಸರ್ ಮೇಕಪ್ ಜಾಸ್ತಿ ಆಗ್ತದೆ, ಅವ್ರು ಹಾಕಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಅಂತ. ಹೀರೋ ಬರೋರೆಲ್ಲ ತೆಗಿಬೇಕಾಯ್ತು ಮೇಕಪ್ ಸ್ವಲ್ಪ. ಬಟ್ ಸುನಿಲ್ ಅವ್ರು ಬಹಳ ಸ್ವೀಟಾಗಿ ಹೇಳಿದ್ರು, ಮಸಿ ಬಳ್ಕೊಂಡ್ರು ಕೂಡ ಮುದ್ದಾಗಿ ಕಾಣ್ತಿದ್ದೀರಿ ಅಂತ ಹೇಳಿ. ನಾನು ಆ್ಯಂಗಲ್ಲೇ ನೋಡಿರಲಿಲ್ಲ. ನಾವು ಮಸಿ ಬಳ್ಕೊಂಡ್ವಿ, ಕ್ಲೈಮ್ಯಾಕ್ಸ್ ಅಂತ ಬಿಟ್ಟು. ಇವರು ಅವತ್ತು ಹೇಳಿದ್ಮೇಲೆ ಸ್ಪೀಚ್ ನನ್ನಷ್ಟು ಯಾರೂ ನಕ್ಕಿಲ್ಲ ಇಡೀ ಹಾಲಲ್ಲಿ. ನಂಗೆ ಅಷ್ಟು ನಗು ಬಂದ್ಬಿಡ್ತು. ಅವ್ರದ್ದು ಆ್ಯಂಗಲೇ ಬೇರೆ ಥರ ಇತ್ತು, ಮಸಿ ಬಳ್ಕೊಂಡು ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು. ಸಡನ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದಟ್ ಶಾಟ್. ಐ ಥಿಂಕ್ ಇಸ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್. ಎಸ್, ಅದು ಮ್ಯಾಕ್ಸಲ್ಲಿತ್ತು. ಇದರಲ್ಲಿ ಇನ್ನೂ ಡಸ್ಟಿ, ಇನ್ನೂ ರಸ್ಟಿಕ್ ಆಗಿದೆ. 2 days ಆಫ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ರನ್ನಿಂಗ್ ಆ್ಯಂಡ್ ಫೈಂಡಿಂಗ್ ಔಟ್ ಅಲ್ಲ, ಯು ಲುಕ್ ವೆರಿ ಹ್ಯಾಗರ್ಡ್ ಬೈ ದಿ ಎಂಡ್ ಆಫ್ ದ ಫಿಲ್ಮ್. ಆ್ಯಂಡ್ ಮರಿಬೇಡಿ, ಪ್ರತಿಯೊಂದು ಫೈಟಲ್ಲೂ ಆದಂಥ ಚಿಕ್ಕ ಚಿಕ್ಕ ಗಾಯ ನಮಗೆ ಕಂಟಿನ್ಯೂಟಿ ಇರುತ್ತೆ ಲಾಸ್ಟ್ವರೆಗೂ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಬೋದು. ಅದೆಲ್ಲ ಸಿನಿಮಾ ಮೇಕಿಂಗ್ ಒಂದು ಪ್ರಾಸೆಸ್ ಆದರೆ ಪ್ರಮೋಟಿಂಗ್ ಅದಕ್ಕಿಂತ ದೊಡ್ಡ ಪ್ರಾಸೆಸ್ ಅಂತ ಹೇಳಿ ಇವಾಗ ಹುಬ್ಳಿಗೆ ಹೋಗ್ತಿದ್ದೀರಿ ಸರ್ ಸಿನಿಮಾಗೋಸ್ಕರ ಆಫ್ಟರ್ ಲಾಂಗ್ ಟೈಮ್. ಸೊ ಹುಬ್ಬಳ್ಳಿ ಜನ ಕೂಡ ಖುಷಿಯಾಗಿದ್ದಾರೆ ನಿಮ್ಮನ್ನ ಬರಮಾಡ್ಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಖುಷಿ ಇದೆ? ಆ ಏರಿಯಾನೇ ಒಂಥರ ಖುಷಿನೇ ಅದಲ್ಲಿ ಹೋಗ್ಬಿಟ್ರೆ ಅವ್ರದ್ದು ಉಚ್ಚಾಟದ ಒಂದು ಪ್ರೀತಿ. ಲಾಸ್ಟ್ ಟೈಮ್ ನಾವು ದಾವಣಗೆರೆ ಅಲ್ಲ, ಚಿತ್ರದುರ್ಗದಲ್ಲಿ